ಗೌರವಾನ್ವಿತ ಮುಖ್ಯಮಂತ್ರಿಗಳು, ನಾನು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಯ್ಯೂಬ್ರವರು, ಗೋಡಪ್ಪನವರು ಅವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಒಮ್ಮತವಾಗಿ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ವಿದೇಶದಲ್ಲಿ ಕಲಿತು ಗ್ರಾಮೀಣ ಜನರ ಮತ್ತು ನಗರ ಸೇವೆ ನನ್ನದೇ ಆದಂತಹ ಆಸೆ ಆಕಾಂಕ್ಷೆ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಅವರ ವಿದೇಶಕ್ಕೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು ಅಂತ ಇದ್ದಾಗ ನಮ್ಮ ಶಿವಶಂಕರಪ್ಪನವರು ಇಲ್ಲ, ನೀನು ಇಲ್ಲೇ ಕಲಿತು ಇಲ್ಲೇ ವ್ಯವಹಾರ ವಹಿವಾಟೆಲ್ಲ ನೀನು ಮಾಡೋ ಅಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇಲ್ಲಿ ಬಿಟ್ಟಿದ್ರು. ಸೊ ಇವತ್ತು ಈ ಕ್ಷೇತ್ರದ ಜನತೆ, ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡಗಳು, ಎಲ್ಲ ವರ್ಗದ ಮುಖಂಡಗಳು ಅವ್ರನ್ನ ಇವತ್ತು ಹೆಸರನ್ನ ಸೂಚಿಸಿದ್ರು. ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಕೂಡ ಚರ್ಚೆ ಮಾಡಿ, ಎಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಮಧ್ಯೆ ನಮ್ಮ ಎಲ್ಲ ಮುಸಲ್ಮಾನ್ ಶಾಸಕರು, ನಮ್ಮ ನಾಯಕರು, ಅವರೆಲ್ಲ ಜನಸಂಖ್ಯೆ ಸ್ವಲ್ಪ ಇದೆ, ನೀವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಮನವಿಯನ್ನ ನಮಗೆ ಮಾಡಿದ್ರು. ಸೊ ನಾವು ಕೆಲವು ಲೆಕ್ಕಾಚಾರ ಎಲ್ಲ ನಾವು ನೋಡಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಮಧ್ಯದ ಕೂಡ ಒಂದು ಪದ್ಧತಿ ಇದೆ. ಹಿಂದೆ ಕೂಡ ಈ ವಿಚಾರ ಬಂದಾಗ ನಾವು ನಮ್ಮ ಪಕ್ಷದ ಮುಖಂಡ ಅಂತ ಅಲ್ಪಸಂಖ್ಯಾತ ಅಧ್ಯಕ್ಷ ಅಂತ ಇವರಿಗೆ MLC ಮಾಡಿ ಜಬ್ಬಾರ್ಗೆ MLC ಅನ್ನು ಕೂಡ ನಾವು ಮಾಡಿದ್ದೇವೆ. 3 ಬಾರಿ MLC ಮಾಡಿದ್ದೇವೆ. ಸೊ ಮುಂದೆ ಕೂಡ ಅನೇಕ ಅವಕಾಶಗಳು ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯಸಭೆಗಾಗಲಿ, ವಿಧಾನ ಪರಿಷತ್ ಆಗಲಿ, ಚೇರ್ಮನ್ಗಳಾಗಲಿ ಅತಿ ಹೆಚ್ಚಾಗಿ ನಾವು ನೇಮಕವನ್ನು ಮಾಡಿಕೊಂಡು ಆ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಇವತ್ತು ಕೂಡ ಅದನ್ನು ಮುಂದುವರಿಸ್ತೇವೆ. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಇದೆ. ಸೊ ಅದರಿಂದ ಇವತ್ತು ಎಲ್ಲ ಮಾಡ್ತಾ ಇದ್ದೇವೆ. ನನಗೆ ಬಹಳ ಸಂತೋಷ ಆಯಿತು. ನಿನ್ನೆ ರಾತ್ರಿ ಬಹುತೇಕ ಬಿಜೆಪಿಯ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇನ್ನು ಮುಂದಕ್ಕೆ ಬಹಳ ಜನ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಕೂಡ ಬಹಳ ಸಂತೋಷದಿಂದ ಅವರೆಲ್ಲ ಕೂಡ ಬಿಜೆಪಿಯಿಂದ ಅವರ ಅಭ್ಯರ್ಥಿಯಲ್ಲಿ ಗೊಂದಲಾಗಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತ ಅವರೆಲ್ಲ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಷದ ಸ್ಥಳೀಯ ಅಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಅವ್ರನ್ನೆಲ್ಲ ಕೂಡ ಸೇರಿಸ್ಕೊಳ್ಬೇಕು. ನಾನು ಮತ್ತೆ ಬಂದು ಅವ್ರಿಗೆ ನಾನೆಲ್ಲ ಮತ್ತೆ ಪ್ರತ್ಯೇಕವಾಗಿ ಅವ್ರಿಗೆ ನಾನು ಮಾತಾಡ್ತೀನಿ. ಯಾರು ಕೂಡ ಆತಂಕ ಮಾಡೋದು ಬೇಡ. ನಮ್ಮ ಪಕ್ಷ ಓಪನ್ ಆಗಿ ಎಲ್ಲರೂ ಕೂಡ ನಾವು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ, ನಮ್ಮ ಮುಖಂಡರ ನಾಯಕತ್ವದ ಮೇಲೆ ಯಾರಿಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ಸೇರಿಸ್ಕೊಳ್ಳುವಂಥ ಕೆಲಸ ಮಾಡ್ತೇವೆ. ನಾವು ದಾವಣಗೆರೆಗೆ ವಿಶೇಷವಾದಂಥ ಮೊದಲಿಂದ ಕೂಡ ಇದು ಬೆಂಗಳೂರು ನಗರದಕ್ಕಿಂತ ಬಹಳ ಉತ್ತಮವಾಗಿ ಪ್ಲಾನ್ ಆಗಿರೋಂಥ ಒಂದು ಸಿಟಿ. ಸುಮಾರು ಹೊಸ 100 ಕೋಟಿ ರೂಪಾಯಿ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೇವೆ. ಈ ರಸ್ತೆ ಅಗಲೀಕರಣ ಎಲ್ಲ ಕೂಡ ಬಹಳ ಚೆನ್ನಾಗಿದೆ. ಶಿವಶಂಕರಪ್ಪನವರು ಕೊಟ್ಟಂಥ ಕೊಡುಗೆ ಇಡೀ ಮತ್ತು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು, ಇದೆಲ್ಲ ಎಜುಕೇಷನ್ ಹಬ್ಬು, ಇಡೀ ಕರ್ನಾಟಕ ರಾಜ್ಯದ ಒಂದು ಮೆಡಿಕಲ್ ಹಬ್, ಎಜುಕೇಷನ್ ಹಬ್ಬು ಇವತ್ತು ದಾವಣಗೆರೆ ಸೆಂಟ್ರಲ್ನಲ್ಲಿ ಇವತ್ತು ಇದೆ. ಮೊದಲೆಲ್ಲ ಪಕ್ಕದಲ್ಲಿ ಹರಿಯಾಣ ಇದೆಲ್ಲ ಸೇರಿ ಇಂಡಸ್ಟ್ರಿಯಲ್ ಹಬ್ ಆಗಿತ್ತು. ಈಗ ಇದು ಎಜುಕೇಷನ್ ಹಬ್ ಆಗಿದೆ. ಹೊರಗಡೆಯಿಂದ, ಹೊರಗಡೆ ದೇಶದಿಂದ, ಹೊರಗಡೆ ರಾಜ್ಯದಿಂದ, ಹೊರಗಡೆ ನಗರಗಳಿಂದ ಬಂದು, ಹಳ್ಳಿಗಳಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ದಾವಣಗೆರೆಗೆ ಒಂದು ಹೊಸ ರೂಪ ಕೊಟ್ಟಿದ್ದು ಶಿವಶಂಕರವರ ಕುಟುಂಬ, ಅವರ ಸಂಸ್ಥೆ. ಇದೆಲ್ಲ ಕೂಡ ನಮ್ಮ ಜನರು ಸ್ಮರಿಸ್ಕೊಳ್ತಾ ಇದ್ದಾರೆ. ಸೊ ನಾವು ಕೂಡ ನಮ್ಮ ಸರ್ಕಾರದ ವತಿಯಿಂದ ಈ ದಾವಣಗೆರೆಗೆ ಆರೋಗ್ಯ ಕ್ಷೇತ್ರ ಇರ್ಬೋದು ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟು ಈ ನಗರದ ಜನರ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಎಲ್ಲರೂ ಕೂಡ ಗ್ಯಾರಂಟಿಗಳು ತಲುಪ್ತಾ ಇದೆ. ಬಹುಶಃ ಹೆಣ್ಣು ಮಕ್ಕಳು ಎಲ್ಲ ಶಕ್ತಿ ಇದ್ರೂ ಕೂಡ ನಾವೆಲ್ಲ ಹೆಣ್ಮಕ್ಳಿಗೆ ಮತ್ತು ಪ್ರತಿ ಕುಟುಂಬಕ್ಕೂ ಕೂಡ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ನಾವು ಕೊಟ್ಟಂತ ಕೊಡುಗೆ
ಅವರೆಲ್ಲ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಬಹಳ ಜನ ನಾನು ಸರ್ವೆ ಮಾಡಿಸಿದ್ದೇನೆ, ನೋಡಿದ್ದೇನೆ. ಒಳ್ಳೆ ಹಂತದಿಂದ ನಮ್ಮ ಅಭ್ಯರ್ಥಿ ಸಮರ್ಥರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ನೀವು ಮಾಧ್ಯಮದವರು ಕೂಡ ನಮಗೆ ಹೆಚ್ಚಿಗೆ ತಾವೆಲ್ಲ ಗಮನಿಸಬೇಕು. ತಮ್ಮದೊಂದು ಸಮಸ್ಯೆನ ನಮ್ಮ ಸ್ಥಳೀಯ ಮಾಧ್ಯಮದವರು ಒಂದು ಅರ್ಜಿಯನ್ನ ಮುಖ್ಯಮಂತ್ರಿಗಳಿಗೆ ನನಗೆ ಕೊಟ್ಟಿದ್ದಾರೆ. ಕೆಲವು ಹೊಸ ಪಾಲಿಸಿ ಬಗ್ಗೆ ನಾವು ಬೆಂಗಳೂರು ಹೋದ್ಮೇಲೆ ಅದನ್ನು ಕೂತ್ಕೊಂಡು ನಾವು ಚರ್ಚೆ ಮಾಡಿ ಯಾವ ರೀತಿ ಬಗೆಹರಿಸ್ಕೊಂಡು ನಿಮ್ಮ ಶಕ್ತಿಯನ್ನ ಬಿಡ್ಲಿಕ್ಕೆ ಸಾಧ್ಯನೋ ಅದನ್ನ ನಾವು ಬಗೆಹರಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ತಾವೆಲ್ಲ ಕೂಡ ನಮಗೆ ಸಹಕಾರ ಕೊಡಬೇಕು. ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವದ ಒಂದು ಅಂಗ. ನಿಮ್ಮೆಲ್ಲರ ವಿಶ್ವಾಸ ಇರಲಿ. ನಮಸ್ಕಾರ. ಸರ್, ಕನ್ಫ್ಯೂಷನ್ ಮತ್ತೆ ಡಿಸಿಡೆನ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಸರ್? ಯಾವ ರಾಜಕೀಯದಲ್ಲಿ ಅವ್ರು ಕೇಳುವಂತ ಹಕ್ಕುಗಳು ಎಲ್ಲ ಇದ್ದೇ ಇರ್ತವೆ. ರಾಜಕೀಯದಲ್ಲಿ ಅವ್ರು ಕೇಳಬೇಕು, ಕೇಳೋದೇನು ತಪ್ಪಿಲ್ಲ. ಎಲ್ಲರೂ ಕೇಳ್ತಾರೆ, 16 ಜನ ಕೇಳ್ತಾರೆ, ಯಾರು ಇರ್ತಾರೆ, ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ. ಸೊ ನಾವು ಇರೋದು ಒಂದು ಸೀಟು, ಎಲ್ಲರಿಗೂ ಕೂಡ ಪವರ್ನ ಶೇರ್ ಮಾಡೋಂಥ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಎಲ್ಲ ವಿಚಾರ ಕೂಡ ನಾವು ಬಗೆಹರಿಸ್ತೇವೆ. ಡಿಸಿಡೆನ್ಸ್ ಯಾವುದೂ ಇಲ್ಲ. ಒಬ್ಬರು ಮಾತ್ರ ನಾಮಿನೇಷನ್, ಅದು ನಮ್ಮ ಪಕ್ಷದ ಶಿವಶಂಕರಪ್ಪನ ಇವರವರು ಪಟ್ಟ ಶಿಷ್ಯ ಅವರು ಕೂಡ ಸರಿ ಮಾಡ್ತಾರೆ. ಇನ್ನೊಂದು ಇಬ್ಬರಿದ್ದಾರೆ, ಅವ್ರ ಹತ್ರ ಕೂಡ ನಾವೆಲ್ಲ ಮಾತಾಡ್ತಾ ಇದ್ದೇವೆ. ಇದೊಂದು ಕುಟುಂಬ, ಇಡೀ ದೇಶದಲ್ಲೇ ನಾವು ಆ ಕುಟುಂಬಕ್ಕೆ ನಾವು ಶಕ್ತಿ ತುಂಬುವಂತ ಕೆಲಸ ಮಾಡ್ಕೊಂಡು ನಾವು ಬಂದಿದ್ದೇವೆ. ಅಂದ್ರೆ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನೆಲ್ಲ ನಾವು ಸರಿ ಮಾಡ್ತೀವಿ. ಯಾವ ಇಶ್ಯೂ ಮೇಲೆ ಹೋಗ್ತಾರೆ ಸರ್? ಯಾವ ಇಶ್ಯೂ ಮೇಲೆ ನಾವು ಮಾಡ್ತಾ ಇರೋಂತ ಅಭಿವೃದ್ಧಿ ಕೆಲಸ, ಸಾಮಾಜಿಕ ಚಿಂತನೆ, ಎಲ್ಲ ಸಮಾಜಕ್ಕೂ ಕೊಡ್ತಾ ಇರುವಂತ ಒಂದು ನ್ಯಾಯ, ಇದೇ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ. ರಮೇಶ್ ಸಿದ್ದೇಗೌಡರು ಸರ್ಕಾರಕ್ಕೆ ನಾನೇನು ಸಮಸ್ಯೆ ಹೇಳ್ಕೊಳಕ್ಕಾಗಲ್ಲ, ಮಾಧ್ಯಮ ಮುಂದೆ ಹೇಳ್ಕೊಳ್ಳೋ ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ. ಬೆಂಗಳೂರು ಮಾತಾಡ್ತೀನಿ ನಡೀರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.